ಮಂತ್ರಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಮಾಡಿ ನಮಗೆ ಉದ್ಯೋಗ ಇಸಿಕೊಡ್ರಂತ ಅನೇಕ ಪಾಪ ಯುವಕರು ಅಗ್ನಿವೀರದಲ್ಲೋ ಮತ್ತಾವುದರಲ್ಲೋ ಅಥವಾ ಸೈನಿಕರಾಗಿ ತಾವು ಹೋಗುವಂಥ ಸಂದರ್ಭದಲ್ಲಿ ಅಗ್ನಿವೀರ ಅನ್ನುವಂಥ ಒಂದು ಅವೈಜ್ಞಾನಿಕ ಬದುಕಿಗೆ ನೆರವಿಲ್ಲದಂಥ ಒಂದೇನೋ ಯಾವುದೋ ಸಂದರ್ಭದಂದರು. ಯಾಕಂದ್ರೆ ಇವ್ರಿಗೆಲ್ಲರಿಗೂ ಉದ್ಯೋಗ ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಉದ್ಯೋಗ ಕೊಡೋಕೆ ಯಾಕೆ ಸಾಧ್ಯ ಇಲ್ಲ ಅಂದರೆ ಉದ್ಯೋಗ ಸೃಷ್ಟಿಗಳನ್ನ ಮಾಡುವಂಥದ್ದಿಲ್ಲ. ವಿಶೇಷವಾಗಿ ಉದ್ಯೋಗ ಸೃಷ್ಟಿ ಮಾಡುವಂಥ ಕೇಂದ್ರ ಸೈನಿಕರಲ್ಲಿತ್ತು. ಸೈನ್ಯದಲ್ಲಿ ಪ್ರತಿ ವರ್ಷ 89,000 ಯುವಕರು ಸೈನ್ಯದಲ್ಲಿ ಭರ್ತಿ ಆಗ್ತಾಯಿದ್ರು. ಜೊತೆಗೆ ರೈಲ್ವೆದಲ್ಲಿ ಭರ್ತಿ ಆಗ್ತಾಯಿದ್ರು, ಮತ್ತೊಂದರ ಕಡೆ ಭರ್ತಿ ಆಗ್ತಾಯಿದ್ರು. ಅವೆಲ್ಲರೂ ಇವತ್ತು ಪ್ರೈವೇಟ್ದವ್ರಿಗೆ ಕೊಡೋದ್ರಿಂದ, ಪ್ರೈವೇಟ್ದವ್ರ ಕೈ ಕೊಡೋದ್ರಿಂದಾಗಿ ಉದ್ಯೋಗ ಸೃಷ್ಟಿ ನಿಲ್ಲದಂಗೆ ಆಗ್ಯದ. ಮಿನಿಮಮ್ ವರ್ಷಕ್ಕೆ ಒಂದು 80-90 ಲಕ್ಷ ಉದ್ಯೋಗ ಸೃಷ್ಟಿಯಾಗುವಂಥದ್ದು ಅಂಥವು ಸತಿ ಇವತ್ತು ಆಗ್ತಾಯಿಲ್ಲ ಅಂದಾಗ ಆ ಜನ ಎಲ್ಲ ಇವತ್ತು ಪ್ರತಿಭಟನೆಗಳು ಬಿಟ್ಟಿದ್ದಾರೆ ಜಂತರ ಮಂತ್ರದಲ್ಲಿ. ಅದ್ರ ಬಗ್ಗೆನೂ ಇವತ್ತು ಅವರು ಚರ್ಚೆ ಅಲ್ಲಿ ಮಾಡಿದರು. ಇಲ್ಲಿ ನಿರುದ್ಯೋಗದ ಬಗ್ಗೆ, ಇಲ್ಲಿ ಬೆಲೆ ಏರಿಕೆ ಬಗ್ಗೆ, ಬೆಲೆ ಏರಿಕೆದಂತೆ ಎಷ್ಟು ಮಾತಾಡಿದ್ರು ಕಡಿಮೆ ಇದೆ. ಆ ಪ್ರಮಾಣ ಇವತ್ತು ನಮಗೆ ಕಾಡ್ತಾ ಇದೆ. ಮುಂದೆ ಇನ್ನೊಂದು ಇದೇ ಸಂದರ್ಭದಲ್ಲೇ ಅವ್ರು ಮಾತಾಡಿದರು, ನಮ್ಮ ರಾಹುಲ್ ಗಾಂಧಿ ಅವರು ಬ್ಯಾಂಕ್ಗಳ ಮೂಲಕ ಇಲ್ಲಿ ಕಾರ್ಪೊರೇಟ್ಗಳಿಗೆ ಯಾವ ಪ್ರಮಾಣದಲ್ಲಿ ಸಹಾಯ ಮಾಡಿದ್ರು, ಹೆಲ್ಪ್ ಮಾಡಿದರು ಅನ್ನುವಂಥದ್ದು. ಯಾಕಪ್ಪ ಅಂತಂದರೆ ಕಾರ್ಪೊರೇಟ್ ಟ್ಯಾಕ್ಸನ್ನು ಯಾವ ರೀತಿ ಬಿಟ್ಟರು ಅನ್ನುವಂಥ ಮಾತನ್ನು ಎರಡು ರೀತಿ ಬರ್ತಾವೆ. ಒಂದನೇದು ಕಾರ್ಪೊರೇಟ್ ಟ್ಯಾಕ್ಸ್, ಇನ್ನೊಂದು ಇನ್ಕಮ್ ಟ್ಯಾಕ್ಸ್ ಅಂತ. ವಿಶೇಷವಾಗಿ ಕಾರ್ಪೊರೇಟ್ ಟ್ಯಾಕ್ಸ್ ಸಹಜವಾಗಿ ಭಾಳಷ್ಟು ಜನ ಕಾರ್ಪೊರೇಟ್ ಇರ್ತಾರೆ, ಅದರಿಂದ ಕರ ಅಥವಾ ಟ್ಯಾಕ್ಸ್ ಸಾಕಷ್ಟು ವಸೂಲಿ ಆಗ್ತಿರ್ತದೆ. ಆದರೆ ಅದೇ ಪ್ರಮಾಣದಲ್ಲಿ ಇಂಡಿವಿಜುವಲ್ ಟ್ಯಾಕ್ಸ್ ಅಥವಾ ಇನ್ಕಮ್ ಟ್ಯಾಕ್ಸ್ ಆಗ್ತಾ ಇರೋದಿಲ್ಲ. ಅದಕ್ಕೆ ಉದಾಹರಣೆಗೆ ಏನಪ್ಪ ಅಂತಂದ್ರೆ 2014 ಪೂರ್ವದಲ್ಲೇ ಏನಾಗ್ತಿತ್ತಪ್ಪ ಅಂದರೆ ಕಾರ್ಪೊರೇಟ್ ಟ್ಯಾಕ್ಸ ಹೆಚ್ಚು ಕಡಿಮೆ 4 ಲಕ್ಷ ಕೋಟಿ ರೂಪಾಯಿಗಳು ಆಗ್ತಾಯಿದ್ವು ಕಾರ್ಪೊರೇಟ್ ಟ್ಯಾಕ್ಸ್. ಅದೇ ಸಂದರ್ಭದಲ್ಲೇ ಇನ್ಕಮ್ ಟ್ಯಾಕ್ಸ್ ಎಷ್ಟಾಗ್ತಿತ್ತಪ್ಪ ಅಂದ್ರೆ 2.5 ಲಕ್ಷ ಕೋಟಿ ರೂಪಾಯಿ ಬರ್ತಾಯಿತ್ತು. ಇದು ನಮ್ಮ ಖಜಾನೆಗೆ ಬರುತ್ತಿರುವಂಥ ಒಂದು ಇನ್ಕಮ್ ಆಗಿತ್ತು, ಅಥವಾ ಅದಕ್ಕೆ ನಾವು